ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್. ಇವತ್ತು ನಡೆದ ಇತಿಹಾಸ ಕೀ ಆನ್ಸರ್ ನೋಡೋಣ. 1ನೇ ಕ್ವಶನ್ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಮೂಲಾಧಾರಗಳನ್ನು ಹಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗತ. ಸಿ ಕರೆಕ್ಟ್ ಆನ್ಸರ್ ಭೂತ್ಖನ. ಹಾಗೆ 2ನೇ ಕ್ವಶನ್ ನೋಡೋಣ. ಗಂಗರ ಪ್ರಸಿದ್ಧ ದೊರೆ. ಕರೆಕ್ಟ್ ಆನ್ಸರ್ ಡಿ ಚಾವುಂಡರಾಯ. 3ನೇ ಕ್ವಶನ್, ಪಲ್ಲವ ರಾಜಧಾನಿ. ಡಿ ಕರೆಕ್ಟ್ ಆನ್ಸರ್ ಕಂಚಿ. 4ನೇ ಕ್ವಶನ್, ಬೆಂಗಳೂರಿನ ಸ್ಥಾಪಕನು. ಬಿ ಕರೆಕ್ಟ್ ಆನ್ಸರ್ 1ನೇ ಕೆಂಪೇಗೌಡ. 5ನೇ ಕ್ವಶನ್, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಮಾಸನ್ನದು ಎಂದರಿಯುತ್ತಿರುವ ವರದಿ. ವುಡ್ಸ್ನ ವರದಿ. ಉತ್ತರಗಳನ್ನು ಸರಿಯಾಗಿ ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, ಮಹೇಜೋದರ ಪದದ ಅರ್ಥ. ಕರೆಕ್ಟ್ ಆನ್ಸರ್ ಸತ್ತವರ ಡಿಬ್ಬ. 7ನೇ ಕ್ವಶನ್, ಡ್ಯಾಶ್ನು 23ನೇ ತೀರ್ಥಂಕರನು. ಪಾರ್ಶ್ವನಾಥ. 8ನೇ ಕ್ವಶನ್, ಅಲ್ಬೇರುನಿಯ ಶ್ರೇಷ್ಠ ಕೃತಿ. ಕಿತ್ಬುಲ್ ಹಿಂದ್. 9ನೇ ಕ್ವಶನ್, ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ್. ಡ್ಯಾಶ್ ಫ್ರಾನ್ಸಿಸ್ಕೋ ಡೆ ಅಲ್ಮೆಡ. 10ನೇ ಕ್ವಶನ್, ಸರ್ ಸೈಯದ್ ಅಹಮದ್ ಖಾನರು ಡ್ಯಾಶ್ ಚಳವಳಿಯನ್ನು ಆರಂಭಿಸಿದರು. ಅಲಿಗರ್. ಹೊಂದಿಸಿ ಬರೆಯಿರಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ದಯಾರಾಮ್ ಸಾಹ್ನಿ. ಕರೆಕ್ಟ್ ಆನ್ಸರ್ ಹರಪ್ಪ ಶೋಧನೆ. ಬಿ ಕಾನಿಷ್ಕ ಕುಶಾಣರ ಪ್ರಸಿದ್ಧ ದೊರೆ. ಸಿ ಬಸವೇಶ್ವರರು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ. ಡಿ ಲಾಡಾಲ್ ಹುಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇ ವಲ್ಲಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಈ ಕೆಳಗಿನ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು. ಮೆಗಸ್ಥಾನಿಸ್. 13ನೇ ಕ್ವಶನ್, ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಿಲಾಶಾಸನ ಯಾವುದು. ನಾಸಿಕದ ಗುಹಾಶಾಸನ. 14ನೇ ಕ್ವಶನ್, ಕದಂಬ ಮನೆತನದ ಸ್ಥಾಪಕರು. ಮಯೂರವರ್ಮ. 15ನೇ ಕ್ವಶನ್, ಶಿವಪ್ಪ ನಾಯಕನ ಶಿಸ್ತು ಕಂದರೇನು. ಕಂದಾಯ. 16ನೇ ಕ್ವಶನ್, ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು. ದಯಾನಂದ ಸರಸ್ವತಿ. ಹಾಗೆ ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳು ಉತ್ತರಿಸಿ. 17ನೇ ಕ್ವಶನ್, ಆಧಾರಗಳಿಲ್ಲವೇ ಇತಿಹಾಸವಿಲ್ಲ. ಆಧಾರವನ್ನು ಇಟ್ಟುಕೊಂಡು ಇತಿಹಾಸಕಾರರು ಗತವೈಭವವನ್ನು ಪುನರ್ರಚಿಸುವುದನ್ನು ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದವರು. 18ನೇ, ಪಾಲಿಯೋಲಿಥಿಕ್ ಎಂದರೆ ಅದರ ಅರ್ಥ ಏನು. ಪಾಲಿಯೋ ಅಂದರೆ ಹಳೆ, ಲಿಥಿಕ್ ಅಂದರೆ ಶಿಲಾಯುಗ, ಹಳೆ ಶಿಲಾಯುಗ. 19ನೇ ಕ್ವಶನ್, ಜೈನ ಧರ್ಮದ ಪಂಗಡಗಳು. ಶ್ವೇತಾಂಬರ, ದಿಗಂಬರ. 20ನೇ ಕ್ವಶನ್, ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿರುವ 2 ಬಗೆಯ ನ್ಯಾಯಾಲಯಗಳು ಯಾವುವು. ಧರ್ಮಸ್ಥೇಯ, ಕಂಟಕ ಶೋಧನ. 21ನೇ ಕ್ವಶನ್, ಪಾಹಿಯನ್ಯಾರು. ಅವನು ಏಕೆ ಬಂದನು. ಪಾಹಿಯನ್ ಚೀನಿ ಯಾತ್ರಿಕ, ಬುದ್ಧನ ತತ್ವಗಳನ್ನು ಅನುಸರಿಸಲು ಬಂದನು. 22ನೇ ಕ್ವಶನ್, ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಚರ್ಚಿಸಿ. ರಾಮದಾಸ್, ಸೂರದಾಸ್, ತುಕಾರಾಮ್, ಜೀಜಾಬಾಯಿ. ಯಾವುದಾದರೂ 2 ಬರೆದರೆ ಮುಗಿತು. 23ನೇ ಕ್ವಶನ್, ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ. ಟಿಪ್ಪುವು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟುಕೊಡುವುದು ಮತ್ತು 330 ಲಕ್ಷ ನೀಡಬೇಕು. 24ನೇ ಕ್ವಶನ್, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ. ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಇತ್ಯಾದಿಗಳಾಗಿವೆ. 25ನೇ ಕ್ವಶನ್, ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು. 1863ರಲ್ಲಿ ಕಲ್ಕತ್ತಾದಲ್ಲಿ. 26ನೇ ಕ್ವಶನ್, ಮಾರ್ಕ್ ಅಕ್ಬರ್ನ ಯಾವುದಾದರೂ ಆಡಳಿತ ಸುಧಾರಣೆಗಳನ್ನು ಬರೆಯಿರಿ. 27ನೇ ಕ್ವಶನ್, ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು. 1757ರಲ್ಲಿ ಬ್ರಿಟಿಷರು. 28ನೇ ಕ್ವಶನ್, ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದೆಲ್ಲಿ ಕೊನೆಗೊಂಡಿತು. ಸಾರನಾಥದಿಂದ ಆರಂಭಿಸಿದರು. ದಂಡಿಯಲ್ಲಿ ಕೊನೆಗೊಂಡಿತು. 29ನೇ ಕ್ವಶನ್, JVP ಸಮಿತಿಯು ಯಾವುದಾದರೂ 2 ಸದಸ್ಯರನ್ನು ಹೆಸರಿಸಿ. 5 ಅಂಕ ನೋಡೋಣ. ನಿನ್ನೆ ನಾವು ಕೊಟ್ಟಿರುವವೇ ಬಂದಿವೆ ನೋಡಿ. ಇವು ಪಿಕ್ಸ್ ಅಂತ ಹೇಳಿದ್ದೀನಿ, ಬಂದಿದೆ ನೋಡಿ. ಇದು ಗ್ರಾಮಾಡಳಿತನೂ ಸಹ ಬಂದಿದೆ, ರಾಮಾನುಜಾಚಾರ್ಯರು ಬಂದಿದೆ. ಹಾಗೆ 10 ಅಂಕ ಸಹ ನೋಡೋಣ. 10 ಅಂಕ ಸಲ್ಲಿ ನೋಡಿ, ಬುದ್ಧಂದು ಕೊಟ್ಟಿದ್ದೇನೆ, ಬುದ್ಧಂದು ಸಹ ಬಂದಿದೆ. ಭಾರತ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳು ಮತ್ತು ಪರಿಣಾಮಗಳು, ಇದನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. 38ನೇದು, ಮೊದಲನೇದು ಭಾರತಕ್ಕೆ ಆರ್ಯರ ಆಗಮನ ಆಗುತ್ತೆ. 2ನೇದು ಗುಪ್ತರ ಶಕೆಯ ಆರಂಭ. 3ನೇದು ಮೊಹಮ್ಮದ್ ಬಿನ್ ತುಘಲಕ್ನ ರಾಜಧಾನಿ ವರ್ಗಾವಣೆ ಆಗಿರುತ್ತೆ. 4ನೇದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ನಾ ಭಾವಿಸಿದ್ದೇನೆ ಎಲ್ಲರೂ ಮ್ಯಾಪನ್ನು ಬರೆದಿದ್ದೀರಿ ಅಂತ ನಾ ಭಾವಿಸಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.